ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ನೀವು ಡಿಜಿಲಾಕರ್ನಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಡಿಜಿಲಾಕರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ನೆಕ್ಸ್ಟು ಅಲ್ಲಿ ನಿಮ್ಮ ಅಕೌಂಟ್ ಈಗಾಗಲೇ ಕ್ರಿಯೇಟ್ ಆಗಿದರೆ ಸೈನ್ ಇನ್ ಕೊಡಿ, ಅಥವಾ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಸೈನ್ ಅಪ್ ಅಂತ ನೀವು ಕ್ಲಿಕ್ ಮಾಡಿ. ನಾನಿಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು, ಅದಕ್ಕೆ ಸೈನ್ ಅಪ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟು ನಿಮ್ಮ ಪೂರ್ತಿ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಮೇಲ್ ಫೀಮೇಲ್ ಅದರ್ಸ್, ಮೊಬೈಲ್ ನಂಬರು, ಇಮೇಲ್ ಐ ಡಿ ಹಾಗೂ 6 ಡಿಜಿಟ್ಸ್ ಸೆಕ್ಯೂರಿಟಿ ಪಿನ್ನನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿ 6 ಡಿಜಿಟ್ಸ್ ನಿಮ್ಮ ಫೆಮಿಲಿಯರ್ ಒಂದು ಸೆಕ್ಯೂರಿಟಿ ಪಿನ್ನನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನೆಕ್ಸ್ಟು ನೀವು ಎಂಟರ್ ಮಾಡಿದ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಈಗ ವೆರಿಫೈ ಆಧಾರ್ ಅಂತ ಕೇಳುತ್ತೆ. ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಬಟ್ ನೀವು ಆಧಾರ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಅದನ್ನು ಎಂಟರ್ ಮಾಡಿ ಹಾಗೆ ಕೆಳಗಡೆ ಬಂದರೆ ಸಬ್ಮಿಟ್ ಅಂತ ಕಾಣುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಡಿಜಿಲಾಕರ್ ಎ ಬಿ ಸಿ ಐ ಡಿನ ಕ್ರಿಯೇಟ್ ಮಾಡೋದಕ್ಕೆ ಈ ಥರ ಓಪನ್ ಆಗುತ್ತೆ. ಅಕಸ್ಮಾತ್ ಈ ಥರ ಓಪನ್ ಆಗಲಿಲ್ಲ ಅಂತಂದರೆ ಅಲ್ಲೇ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಯೂಸರ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಯೂಸರ್ ಐ ಡಿ ಆಲ್ಫಾಬೆಟ್ಸಲ್ಲಿ ಇರಬೇಕು, ಜೊತೆಗೆ ಸ್ಮಾಲ್ ಲೆಟರ್ಸಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯಾವುದೇ ಸ್ಪೇಸ್ ಕೊಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಯೂಸರ್ ಐ ಡಿಯ ಕೊನೆಗೆ ಆಲ್ಫಾಬೆಟ್ ಅಥವಾ ನಂಬರ್ ಮುಖಾಂತರನೇ ಎಂಡ್ ಆಗಬೇಕು. ನಿಮ್ಮ ಫೆಮಿಲಿಯರ್ ಆಗಂಥ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ನೀವು ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇನ್ನೊಂದ್ಸಲಿ ಕೇಳುತ್ತೆ ಸಬ್ಮಿಟ್ ಕೊಟ್ಟಿರೋದು ಓಕೆನಾ ಅಂತ. ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಆಗಲೇ ಎಂಟರ್ ಮಾಡಿದ ಡೀಟೇಲ್ಸು ನಿಮಗೆ ಶೋ ಆಗುತ್ತೆ. ನೇಮು, ಡೇಟ್ ಆಫ್ ಬರ್ತ್, ಜೆಂಡರು ಇದಿಷ್ಟು ನಿಮಗೆ ಶೋ ಆಗುತ್ತೆ. ಇದಾದಮೇಲೆ ನೀವಿಲ್ಲಿ ಇನ್ನು ಮಿಕ್ಕಿದ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಿಮಗೆ ಐಡೆಂಟಿಟಿ ಟೈಪ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ರಿಜಿಸ್ಟರ್ ನಂಬರ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ನೆಕ್ಸ್ಟ್ ಐಡೆಂಟಿಟಿ ವ್ಯಾಲ್ಯೂನಲ್ಲಿ ನಿಮ್ಮ UUCMS ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಅದರ ಕೆಳಗಡೆ ಅಡ್ಮಿಷನ್ ಇಯರ್ ಇದೆ, ನಿಮ್ಮ ಅಡ್ಮಿಷನ್ ಇಯರ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಯೂನಿವರ್ಸಿಟಿಯ ಹೆಸರನ್ನು ಸರ್ಚ್ ಮಾಡಿ. ನಂದು ಇಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು, ಸೊ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಸೆಲೆಕ್ಟ್ ಮಾಡಿ ನಾನು ಓಕೆನ ಕ್ಲಿಕ್ ಮಾಡಿದ್ದೇನೆ. ಓಕೆ ಅಂತ ಕ್ಲಿಕ್ ಮಾಡಾದ್ಮೇಲೆ ಹಾಗೆ ಕೆಳಗಡೆ ಬಂದರೆ ಅಲ್ಲಿ ಗೆಟ್ ಡಾಕ್ಯುಮೆಂಟ್ ಅಂತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ಲೋಡ್ ಆದಮೇಲೆ ನಿಮಗೆ ನಿಮ್ಮ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಐಡಿಯ ನಿಮ್ಮ ಎ ಬಿ ಸಿ ಐಡಿಯ ಒಂದು ಪ್ರಿಂಟನ್ನು ತೊಗೋಬೋದು, ಅಥವಾ PDF ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಒಂದು ಎ ಬಿ ಸಿ ಐ ಡಿ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಇದಾದಮೇಲೆ ಈ ಐ ಡಿಯನ್ನು ನೀವು UUCMS ಜೊತೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ UUCMS ಅಂತ ಸರ್ಚ್ ಮಾಡಿ UUCMS ವೆಬ್ಸೈಟಲ್ಲಿ ಸ್ಟೂಡೆಂಟ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ. ಅಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ನಲ್ಲಿ ಎ ಬಿ ಸಿ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಲ್ಲಿ ಎ ಬಿ ಸಿ ಐ ಡಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಎ ಬಿ ಸಿ ಐ ಡಿ UUCMS ಜೊತೆಗೆ ಲಿಂಕ್ ಆಗುತ್ತೆ. ಸೊ ಇದಿಷ್ಟು ಎ ಬಿ ಸಿ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.